ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಇತ್ತೀಚೆಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ವಿಶೇಷವಾಗಿ ನಮ್ಮ ಗರ್ದಿ ಗಮ್ಮತ್ ಅವ್ರು ಭಾಳ ಒಳ್ಳೆ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ರೈತರ ಸಲುವಾಗಿ. ಅದರಲ್ಲೂ ಗುಂಡಣ್ಣ ಕಮತಿ ಅಂತಾರೆ ವಕೀಲರು, ಕಬ್ಬ ಬೆಳೆಗಾರರ ಬಗ್ಗೆ, ರೈತರ ಬಗ್ಗೆ ಕಾಳಜಿದಂಥ ವ್ಯಕ್ತಿ. ಅವ್ರದ್ದಿಂದವ್ರು ಕೆಲವೊಂದಿಷ್ಟು ವಿಷಯ ಹೇಳ್ತಾಯಿದ್ರು, ಸತ್ಯನದವು. ಯಾಕಂದ್ರೆ ಈ ಸಾಲ ಕುರಿತಾಗಿ ಮಾತಾಡ್ತಾ ಇದ್ರು ಅವರು. ರೈತ ಸಾಲ ಕೊಡೋದು ಎಕರೆಕ್ಕೆ 70-75 ಸಾವಿರ ತನಕ ಕೊಡ್ಬೇಕಂತದ, ಆದ್ರೆ ಕೊಡೋದಿಲ್ಲ ಅವರು. 35-40 ಸಾವಿರ ತನಕ ಕೊಡ್ತಾರೆ, ಮ್ಯಾಕ್ಸಿಮಮ್ 25-40 ಸಾವಿರ ತನಕ ಕೊಡ್ತಾರೆ. ಕಬ್ಬಾಯಿತು, ಇನ್ನೂರು ಬೆಳೆಗಳೇ ಅವ್ರು ಕೊಟ್ಟಷ್ಟ ತೊಗೊಂಡಷ್ಟ ಅನ್ನುವಂಥ ಮಾತಾಡಿದರು. ಅದಕ್ಕಾಗಿ ಈ ದಿಶೆಯಲ್ಲಿ ಸರ್ಕಾರ ಇದ್ದಿದ್ದು ಅವ್ರಿಗೆ ಏನಪ್ಪ ಅಂದ್ರೆ ಗೋಡಾನ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನುವಂಥ ಮಾತಾಡೋ ಜೊತೆಗೆ 1 ಲಕ್ಷವರೆಗೆ ಮಿನಿಮಮ್ ಆದರೂ ಸಹಿತ ಒಂದು ಏನಪ್ಪ ಅಂತಂದ್ರೆ 1 ಎಕರೆಗೆ ಕೊಡುವಂಥದ್ದು ಆಗ್ಬೇಕು ರೈತಗೆ, 1ರಿಂದ 1.5 ತನ ಅಂತೇಳಿ. ಇದೇ ಸಂದರ್ಭದಲ್ಲಿ ಬೆಳಗಾವಿಯ DCC ಬ್ಯಾಂಕ್ ಎದುರುಗಡೆ ರೈತರ ಬ್ಯಾಂಕ್ ಅದು, DCC ಬ್ಯಾಂಕ್. ಆ ರೈತರ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು, ಅದು ನಾವು ನೋಡ್ತಾ ಇದ್ದೀವಿ. ನಿನ್ನೆ ವಿಶೇಷವಾಗಿ ಆ ಪ್ರತಿಭಟನೆಯಲ್ಲಿ ಅವ್ರ ಬೇಡಿಕೆ ನಮ್ಮದು 1ರಿಂದ 1 ಲಕ್ಷ ತನ ಸಾಲ ಕೊಡ್ರಿ 1 ಎಕರೆಗೆ ಅಂತೇಳಿ. ಇದು ಬೇಡಿಕೆ. ಈ ಬೇಡಿಕೆ ಜೆನ್ಯೂನ್ ಅದ, ಇಲ್ಲಂತಲ್ಲ ಇವತ್ತು. ಯಾಕಂದ್ರೆ ಇವತ್ತು ಕಬ್ಬು ಬೆಳೆಯುವ ಭೂಮಿಗಳು ಯಾವ ರೀತಿ ಯಾವ ಮಟ್ಟದಲ್ಲಿ ಅವುಗಳ ಬೆಲೆ ಅದಾವ ಅನ್ನುವಂಥದ್ದು ಗೊತ್ತಿದ್ದ ವಿಷಯ ಅದ. ಆದರೂ ನಮ್ಮ ಸರ್ಕಾರ ಕೊಡುವಂಥದ್ದು ಅಥವಾ ನಮ್ಮ DCC ಬ್ಯಾಂಕ್ ಆಯ್ತು, ಇನ್ನುಳಿದ ಬ್ಯಾಂಕ್ಗಳಾಯ್ತು, ನ್ಯಾಷನಲೈಸ್ ಬ್ಯಾಂಕ್ಗಳು 70 ಸಾವಿರ ತನಕ ಕೊಡ್ತಾವ ಅಂತ ಹೇಳ್ತಾರೆ ಹಸಿಗಬ್ಬಿಗೆ ಅಂತೇಳಿ. ಅದೆಲ್ಲ ಕೊಡೋದು ಭಾಳ ಕಷ್ಟದ ಕೆಲಸ. ಒಬ್ಬ ಸಾಲ ತೊಗೊಳ್ತಾನಪ್ಪ ಬ್ಯಾಂಕ್ನಾಗ ಅಂತಂದ್ರೆ ಅದು ಅಲದಾಟ, ತ್ರಾಸ, ಅದು ಹೇಳ್ತಿರೋದು. ಒಂದು ಜೋಡಿ ಚಪ್ಪಲ್ ಹಾಡ್ಕೊಂಡು ಹೋಗುವಂಥ ಪ್ರಸಂಗಗಳು ಅದೇನೂ ಇರಲಿ. ಅದಕ್ಕಿಂತ ಮುಖ್ಯಪ್ಪ ಅಂತಂದ್ರೆ ಆ ಸಾಲ ಕೊಡಬೇಕಲ್ಲ, ಅದೇ ಸಫಿಷಿಯೆಂಟಾಗಿ ಇಲ್ಲ. ಅಲ್ಲಿ ಕೊಡೋದು ಎಷ್ಟಪ್ಪ ಅಂತಂದ್ರೆ ಹೇಳಿದ್ರೆ ಈಗಾಗಲೇ 20-40 ಸಾವಿರ ಅಂತ ಹೇಳಿದ್ರು ಅವರು. ಇದೆಲ್ಲ ಹೇಳ್ತಾ ಹೋಗಿದ್ದನ್ನೆಲ್ಲ ಗಮನಿಸ್ತಾ ಹೋದಾಗ ಆ ರೈತರ ಬಗ್ಗೆನೂ ಒಂದಿಷ್ಟು ಮಾತುಗಳನ್ನ ಹೇಳಿದ ನೆಲಗಟ್ಟಿನಲ್ಲ. ಇವತ್ತು ಅದ್ರ ಮುಂದುವರಿಕೆ ನಾವು ಮಾತಾಡೋದಿಲ್ಲ. ಏನಪ್ಪ ಅಂತಂದ್ರೆ ಇದಂತೂ ಸಾಕಷ್ಟು ಚರ್ಚೆ ಆಗಿದೆ ಈಗ ನಮ್ಮಲ್ಲೇ, ಇಲ್ಲಂತಲ್ಲ. ರೈತಗೆ ಸಾಲದ ರೂಪಾಯಿ ಕೊಡಬೇಕು ಅಂದರೆ ಅದ್ರ ಮೂಲ ಏನೈತಪ್ಪ ಅಂತಂದ್ರೆ 1 ಎಕರೆ ಬೆಳಿಬೇಕಾದ್ರೆ ಅವ್ರು ಸಹಜ ಒಂದು ಅಂದಾಜು ಹೇಳಿದರು ರೈತರು. ನಿನ್ನೆ ಅಲ್ಲಿ ಬಂದಂಥ DCC ಬ್ಯಾಂಕ್ ಮುಂದೆ ಒಂದು 60-70 ಸಾವಿರ ರೂಪಾಯಿ ಖರ್ಚು ಬರ್ತದೆ, ನೀವು 34 ಸಾವಿರ ರೂಪಾಯಿ ಕೊಡ್ತೀರಿ ಅನ್ನೋ ಮಾತಾಡಿದರು. ಅದು ಇನ್ನೂ ಹೆಚ್ಚಿಗೆ ಆಗಿದ್ರೆ ಕಡಿಮೆ ಆಗೋದಿಲ್ಲ, 60-70 ಹೆಚ್ಚಾಗ್ತದೆ ಖರ್ಚು ಅನ್ನೋದಷ್ಟಕ್ಕೆ ನೆನಪಿಡ್ಬೇಕಾಗಿತ್ತು. ಯಾಕಂದ್ರೆ ಈಗ ನಿಮ್ಗೆ ಹೇಳಿದಂಗೆ 1 ಟನ್ ಕಬ್ಬು ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ನಿಮಗೆ ಗೊತ್ತಿರಲಿ, 10 ಕ್ವಿಂಟಲಿದ್ದಾಗ 1 ಟನ್ನ. ಆ ಟನ್ ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ಎಷ್ಟು ತೊಂದರೆ ಐತಿ ಒಬ್ಬ ರೈತಗೆ ಅನ್ನುವಂಥದ್ದು. 1 ಎಕರೆಗೆ ಎಷ್ಟು ಟನ್ ಬೆಳಿಬೋದು ಇವತ್ತು ರೈತ? ಅದು ಒಳ್ಳೆ ಭೂಮಿ ಇದ್ದಾಗ ಅದಕ್ಕೆ ಸಾಕಷ್ಟು ಒಳ್ಳೆ ಬೀಜ ಜೊತೆಗೆ ನೀರ ಮತ್ತು ಸರಿಯಾದ ಸಮಯಕ್ಕಾಗಿ ದುಡಿಮೆ ಆದಾಗ ಅದು ಹೇಳಿದ್ರಲ್ಲ ಈಗ 60-70 ಸಾವಿರ ನೀವು ಹೆಚ್ಚು ಬರುತ್ತೆ ಖರ್ಚು. ಅದು ಖರ್ಚು ಮಾಡಿದಾಗ ಯಾಕಂದರೆ ಭೂಮಿ ಹದ ಮಾಡ್ಕೊಂಡು ಹುಡ್ಕೊಂಡು ಮುಂದೆ ಗಳೆ ಹೊಡ್ಕೊಳ್ಳೋದು, ಅದು ಕಸ ತಕ್ಕೊಳ್ಳೋದು, ಬೀಜ ಹಾಕ್ಕೊಳ್ಳೋದು, ಬೀಜ ಹಾಕಿ ಮತ್ತು ಗೊಬ್ಬರ ಭೂಮಿ ಒಳಗೆ ಗೊಬ್ಬರ, ನಮ್ಮ ಸಗಣಿ ಗೊಬ್ಬರ ಜೊತೆಗೆ ಆಮೇಲೆ ರಾಸಾಯನಿಕ ಗೊಬ್ಬರಗಳು, ಆನಂತರ 3 ಸಲ ಕಳೆ ಅವು ಎತ್ತರ ಬರೋದ್ರಾಗ ಕಬ್ಬು 1 ವರ್ಷ ಬರೋದ್ರಾಗ ಅದು 11ರಿಂದ 14 ತಿಂಗಳೊಳಗೆ ಬರೋದ್ರೊಳಗನ ರೈತ ಪಜಿತಿ ಹೇಳೋಂಗಿದೆ. ಕಬ್ಬಿನ ಬೆಳೆ ಉಳಿದ ಬೆಳೆಗಳಂತೆ ಮಾತಾಡೋವಾಗಿಲ್ಲ ಅವತರದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವು ಖರ್ಚು ಹೆಚ್ಚು ಬಂದಿರ್ತಾರೆ, ಕಡಿಮೆ ಬಂದಿರೋದಿಲ್ಲ. ಅಂದ್ರೆ ಅಷ್ಟು 4,000 ಅಥವಾ 4,700 ತನಕ ಖರ್ಚು ಬಂದಿರ್ತದೆ 1 ಟನ್ ಕಬ್ಬು ಬೆಳಿಬೇಕಾದ್ರೆ. ಆದರೆ ಇವ್ರು ಕೊಡ್ತಾರೆ ಎಷ್ಟು ನಮಗೆ 3,300 ಅನ್ನೋದು ಈಗಲ್ಲ ಹಲವು ಸಹ ಚರ್ಚೆ ಮಾಡಿದ್ದು. ಅದು 3,300 ಕೊಡಬೇಕಾದ್ರೆ ಗುರುಲಾಪುರದಾಗ ದೊಡ್ಡ ಕೂಲಿ ಕೊಂಡು ಬಿದ್ದು ಅದು ಪಾಪ ರೈತರ 8-10 ದಿನಗಳವರೆಗೆ ನಿರಂತರ ಹೋರಾಟ ಮಾಡಿದಾಗ 3,300 ಇನ್ನೂ ಎಂದು ಬಂದದ್ದು ಗೊತ್ತಿಲ್ಲ. ಕೆಲವೊಬ್ಬರು 3,200 ಕೊಡ್ತೀನಿ ಅಂತಾರೆ, ಸರ್ಕಾರ ಒಂದು 50 ರೂಪಾಯಿ ಕೊಡ್ತೈತಿ ಅಂತ ಹೇಳ್ತಾರೆ. ಎಲ್ಲರ ದುಡ್ಡು ಬಂದು ಸಲ್ಬೇಕಾದ್ರೆ 1 ವರ್ಷ ಮ್ಯಾಲೆ ಕೊಡ್ತದೆ. ಅಂದಾಗ ಒಬ್ಬ ರೈತ ಉದ್ಧಾರ ಆಗೋದ್ರೆ ಏನಾಗ್ತಾನೆ ಉದ್ಧಾರ? ಸಾಲ ಬಿಟ್ಟು ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಭೂಮಿ ವ್ಯಾಲ್ಯೂ ಐತೆ, ಸಾಕಷ್ಟು ಮಾಡ್ತಾರೆ. ನೀರಾವರಿ ಭೂಮಿ ಅಂತ ಇವತ್ತು 20 ಲಕ್ಷ, 30 ಲಕ್ಷ, 10 ಲಕ್ಷ, 15 ಲಕ್ಷ ಆ ಏರಿಯಾದ ಮೇಲೆ ಇದ್ದಂಥದ್ದು. ಅಷ್ಟು ದೊಡ್ಡ ಭೂಮಿಗೆ ಇವ್ರು ಕೊಡೋದು ಎಷ್ಟಪ್ಪ ಅಂದ್ರೆ 1 ಎಕರೆ 40 ಸಾವಿರ. ಮತ್ತು ಅದು
ಪ್ಲೆಡ್ಜ್ ಮಾಡ್ಕೊಂಡು ಕೊಡುವಂಥದ್ದು 1 ಲಕ್ಷ ಮೇಲ್ಪಟ್ಟಿದ್ದಪ್ಪ ಅಂತಂದ್ರೆ ಅದಕ್ಕೆ ಏನಪ್ಪ ಅಂದ್ರೆ ರಿಸ್ಟ್ರಿಕ್ಷನ್ಸ್ ಇದ್ದಾವೆ. ಬೋಜ ಏರಿಸ್ಕೊಡುವಂಥವು ನಾವು ಯಾವ ಬೇಗ ಮಾರ್ಕೊಳ್ತೀವಿ ಅನ್ನೋಂಥ ಮಾಸೇಜ್ ಥರ ಸೇರಿಸಿರ್ತಾರೆ. ಆ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ನಾವು ರೈತರ ಬದುಕು ಎಷ್ಟು ಕಷ್ಟ ಅದ ಅನ್ನೋದನ್ನು ಈ ಒಂದು ಚರ್ಚೆಯಲ್ಲಿ ನಾವು ನೋಡಿದ್ದೀವಿ. ಅದನ್ನು ಅದೇ ಕಾಲಕ್ಕೆ ಅದ್ರ ತಕ್ಕಂಗೆ ಇವತ್ತು 1 ಲಕ್ಷ ಕೊಟ್ಟರು ಸಹಿತ ಲಾಭದ ನಾನು ಮತ್ತೊಮ್ಮೆ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ 1 ಎಕರೆಗೆ ಲಕ್ಷ ಕೊಟ್ಟಾಗ ಲಕ್ಷ ಖರ್ಚಾಗಿ ಹೋದ ಭೂಮಿ ಹೋತಂದ್ರೆ ಅದು ಲಾಭ ಎಷ್ಟು ಬರ್ತದಪ್ಪ 1 ಎಕರೆಗೆ, ಎಷ್ಟು ಟನ್ ಕಬ್ಬು ಬರ್ತದೆ ಅನ್ನುವಂಥ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ 1 ವರ್ಷ ನಿಂತಿದ್ದು ಅದರ ಬಡ್ಡಿ, ಭೂಮಿ ಸವಕಳಿ ಇವೆಲ್ಲ ನೆನಪಿಸ್ಕೊಂಡಾಗ ಈ ಕಬ್ಬಿನ ಬೆಳೆ ದರ ಏನೋ ಇವತ್ತು ಮಾಡಿದಾರ ಇದು ಏನೂ ಅಲ್ಲ ಅಂತೇಳಿ. ಯಾಕಂದ್ರೆ ಮಿನಿಮಮ್ 4,500 ತನಕ ಆಗ್ಬೋದು ಅಂದಾಗ ಒಂದು 5 ರೂಪಾಯಿ ಉಳಿಬೋದೇನೋ ರೈತಗೆ. ಇಲ್ಲಾಂದ್ರೆ ರೈತ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಟನ್ನಿಗೆ 1,200 ತನಕನೂ ಲಾಸ್ ಆಗ್ತಿರ್ತದೆ. ಪ್ರತಿ ಟನ್ನಿಗೆ 1,200 ರೂಪಾಯಿ ಮಿನಿಮಮ್ ಲಾಸ್ ಆಗ್ತದೆ. ಮತ್ತು ಈ ಲಾಸ್ ಮಾಡಿಕೊಂಡೆ ಅವ್ನು ಸಾಲ ಬಗೆಹರಿಸ್ತಾನೆ. ಒಮ್ಮೆ ಏನು ಸಾಲ ತೊಗೊಳ್ತಾನೆ ಅದನ್ನು ವರ್ಷಕ್ಕೆ ರಿನ್ಯೂವಲ್ ಮಾಡೋದು ಹೋಗೋದು ಅದನ್ನು. ಈಗ ಇದು 10 ಸಲ ನಮ್ಮ ವಾಯಿನ ಚರ್ಚೆ ಮಾಡಿದ್ದದ. 10 ಸಲ ಅದನ್ನು ಬಡ್ಡಿ ತುಂಬೋದು ವರ್ಷಕ್ಕೆ, ಮತ್ತು ಬಡ್ಡಿ ತುಂಬೋದಕ್ಕೆ ಮತ್ತೇನು ಸಾಲ ತೆಗೆದು ಮತ್ತೇನು ಬಡ್ಡಿ ಮತ್ತು ಅದು ಮತ್ತು ಏನಾಗಿಬಿಡ್ತೀರಿ 3 ಸಾಲ ಅದು ಹಂಗೆ ಮುಂದುವರ್ಕೊಂಡು ಹೋಗುವಂಥದ್ದು. ಇವೆಲ್ಲವೂ ನಾವು ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ಈ ಕಬ್ಬ ಬೆಳೆಗೆ ಸಾಲ ಕೊಡುತ್ತಿರುವಂಥ ವ್ಯಕ್ತಿಗಳು ಶ್ರೀಮಂತ ಆಗ್ತಾ ಇದ್ದಾರೆ ವಿನಃ ರೈತ ಅಲ್ಲ ಅಂತ. ಯಾಕಂದ್ರೆ ಅವು ಬೆಳೆದ ಬೆಳೆಗೆ ಬೆಲೆ ಇಲ್ಲ ಅನ್ನುವಂಥದ್ದು. ಈ ಕಬ್ಬಿನ ಹಿಂಗಾದ್ರೆ ಇನ್ನುಳಿದ ಬೆಳೆಗಳು 22-23 ಸಾವಿರದ ಬೆಳೆಗಳಿಗೆ ಬೆಲೆ ಇಲ್ಲದ ಇಲ್ಲ ಅಂತ. ಯಾಕಂದ್ರೆ ಒಂದಿದ್ದು ಬೆಳೆದರಿಲ್ಲ ಅಂತಲ್ಲ, ಆ ಸಮಯಕ್ಕೆ ಬಂದಾಗ ಏಕಾಏಕಿ ಮಾರ್ಕೆಟ್ ಡೌನ್ ಆಗಿಬಿಡ್ತದೆ. ಈ ಗೊಂಜಾಳ ಬರಲಿ, ಭತ್ತ ಬರಲಿ, ಗೋಧಿ ಬರಲಿ ಅಥವಾ ಮತ್ತಾವುದು ಬೆಳೆ ಬರಲಿ, ಆ ಸಮಯಕ್ಕೆ ಏನಾಗಿಬಿಡ್ತಪ್ಪ ಅಂದ್ರೆ ಮಾರ್ಕೆಟ್ ಡೌನ್ ಆಗಿ ಹೋಗ್ಬಿಡ್ತದೆ. ಅಂದಾಗ ಡೌನ್ ಆದಾಗ ಲಾಭ ಹೆಂಗೆ ಆಗ್ತದೆ ರೀ ರೈತಗೆ? ಮತ್ತು ಅವು ಎಂದ ಸಾಲ ಹರ್ಕೊಡೋದು ಮೂಲ ಸಾಲ ಅನ್ನುವಂಥದ್ದು ಒಂದು ದೊಡ್ಡ ಬಿಗ್ ಕ್ವಶನ್. ಅದಕ್ಕಾಗಿ ಇವತ್ತು ಪಾಪ ಹೋರಾಟ ಮಾಡ್ತಾ ಇದ್ದಾರೆ, ಸಾಲಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಈ ಸಂದರ್ಭ ಹೇಳುವಂಥದ್ದು ಸಾಲಕ್ಕಾಗೆಲ್ಲ ಗೋಡೌನ್ ಸಲ ಹೋರಾಟ ಮಾಡಿರಿ ಅಂತ. ಬೆಳೆದ ಬೆಳೆಯನ್ನು ಇಡೋದಕ್ಕೆ ಜಾಗ ಇಲ್ಲದ ರೈತಗೆ ಇದನ್ನು 10 ಸಲ 100 ಸಲ ಚರ್ಚೆ ಮಾಡಿದ್ದಾನೆ. ಇದನ್ನು ಇದ್ರ ಬಗ್ಗೆ ಯಾರು ಎಷ್ಟು ಸೀರಿಯಸ್ ತೊಗೊಂಡಾರೋ ಗೊತ್ತಿಲ್ಲ. ಈಗಲೇ ನಾನು ಹೇಳ್ತಿಲ್ಲ, ಈಗ ನಮ್ಮ ಬಾಪುಗೌಡರ ಗರ್ಜಿ ಗಮ್ಮತ್ತಲ್ಲೇ ಸಾಲದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆದರೆ ಬೆಳೆದ ಬೆಳೆಯನ್ನು ಎಲ್ಲಿಡಬೇಕು? ಯಾಕಂದ್ರೆ ಪ್ರತಿಯೊಬ್ಬ ರೈತನ ಮನೆ ಸಾಲದಿರೋದ್ರಿಂದ APMC ಹಚ್ಚಬೇಕು, ಮತ್ತೆಲ್ಲ ಹಚ್ಚಬೇಕು. APMC ಒಳಗೆ ಹಚ್ಚಿದಪ್ಪ ಅಂತಂದ್ರೆ ಅಲ್ಲೇ ಬೆಳೆದ ಬೆಳೆ ಎಷ್ಟು ಮಟ್ಟಿಗೆ ಸುರಕ್ಷಿತ ಆಗಿರ್ತದೆ. ಇಲಿಗಳ ಕಾಟ, ಮತ್ತಿರೋ ಕಾಟ, ತೂಕದ ಕಾಟ, ಮತ್ತು ವಿಶೇಷವಾಗಿ ದಲಾಲರು ಇರೋದ್ರಿಂದಾಗೆ ದಲಾಲರು ಯಾವಾಗಲೂ ರೇಟ್ ಹಾಯ್ ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಅದಕ್ಕಿಂತಲೂ ಅವರ ಹಳ್ಳಿಗಳಲ್ಲಿನ ಗೋಡೌನ್ ಯಾಕೆ ಸರ್ಕಾರ ಕಟ್ಕೊಳ್ಬಾರದು ಅನ್ನೋದು ಒಂದು ಬೇಡಿಕೆ ನಮ್ಮದು. ಈ ವಿಷಯದ ಚರ್ಚೆ ಆಗಲಿ ನಮ್ಮದೆಲ್ಲ ರೈತರಿಂದ ಅಂತನ್ನುವಂಥ ಮಾತು. ಈ ಗುಂಡಪ್ಪ ಕಮಿತಿಯವರಾಗಿರ್ಬೋದು, ನಮ್ಮ ಬಾಪುಗೌಡರಾಗಿರ್ಬೋದು, ಮಣ್ಣುಳದವರ ರೈತರಾಗಿರ್ಬೋದು, ದೊಡ್ಡ ದೊಡ್ಡ ರೈತರಿದ್ದಾರೆ. ಈ ದಿಶೆಯಲ್ಲಿ ಪ್ರತಿಯೊಂದು ಹಳ್ಳಿಗೂ ಒಂದು ಗೋಡೌನ್ ತಯಾರು ಮಾಡಿಕೊಂಡು ಆ ಗೋಡೌನ್ದಲ್ಲಿ ಬೆಳೆಗಳನ್ನು ಸಂಗ್ರಹ ಇಟ್ಕೊಂಡ್ರೆ ಬೆಲೆ ಬಂದ ಸಮಯದಲ್ಲೇ ತಮಗೆ ಬಂದಂಥ ಒಂದು ಲಾಭದ ಬೆಲೆಯಲ್ಲೇ ಇವುಗಳನ್ನು ಮಾರಿದ್ರೆ ಅವ್ರಿಗೆ ಉಳಿತದೆ. ಅವ್ರಿಗೆ ಇಲ್ಲಾಂದ್ರೆ ಉಳಿಲಿಕ್ಕೆ ಸಾಧ್ಯ ಇದನ ಅಂತೇಳಿ. ಯಾಕಂದರೆ APMC ಗೋಡೌನ್ಗಳು ಇವತ್ತು ಹೆಚ್ಚು ಕಡಿಮೆ ಎಲ್ಲ ಏಜೆಂಟ್ರ ಪಾಲಾಗಿದ್ದರಿಂದಾಗಿ ರೈತರು ಎಷ್ಟು ಲಾಭ ಆಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. 2 ದಿವಸ ಹಿಡಿದ್ರೆ 2 ದಿವಸ ಲಾಸ್ ಆಗುವಂಥ ಸಾಧ್ಯತೆಗಳು ಆಗ್ತವೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಅಲ್ಲಿ ಇಲ್ಲಿ ಕಾಟ ಹೇಳಿ ನಿಮಗೆ 100 ಕಾಟಗಳು ಮತ್ತು ಅದನ್ನು ದಿನ ಕಾಲ ಮಾಡೋರು ಯಾರು ಅನ್ನುವಂಥ ಪ್ರಶ್ನೆ. ಅದಕ್ಕಾಗಿ ಗೋಡೌನ್ಗಳು ಬರೀ APMC ನಿಲ್ಲಿಸೋಗಿಂದಲೂ ಪ್ರತಿ ಹಳ್ಳಿ ತರೋದು, ಗೋಡೌನ್ ಮಾಡೋದು, PKPSಗೆ ಮಾಡೋದು. PKPSಗೂ 1 ಲಕ್ಷ ಅನುಕೂಲ ಬೇಡ ಅಂತಲ್ಲ, ಅದ್ರ ಜೊತೆಗೆ ಅವ್ರ ಬೆಳೆನಲ್ಲಿ ಪ್ಲೆಡ್ಜ್ ಇಟ್ಕೊಳಕ್ಕೆ ಬರ್ತದೆ, ಮಾರ್ಕೆಟ್ ಬಂದಾಗ ಮಾರಾಕ್ ಬರ್ತದೆ. ಇದು ಏನು ಬೇಕಾದ್ರೆ ಮಾಡ್ಲಿಕ್ಕೆ ಸಾಧ್ಯದ ಬೇಡ. ರೈತರೆಲ್ಲ ಪ್ರತಿ ಹಳ್ಳಿಯಾಗ ತಾವು ಅದಕ್ಕೆ ಕಾವಲು ನಿಂತ್ಕೊಂಡು ಒಬ್ಬ ಪಾಳೆ ಮೇಲೆ ಮಾಡ್ಕೋದ್ರೆ ದುಡ್ಡು ಉಳಿದಿದೆ ಅವ್ರಿಗೆ. ಬೇಡ ಆದ್ರೆ ಅಲ್ಲಿ ಹುಡುಗರಿಗೆ ಉದ್ಯೋಗ ಕೊಡಕ್ಕೆ ಬರ್ತೈತಿ. ಈಗೆಲ್ಲ ಮಾಡೋಕ್ಕೆ ಸಾಧ್ಯತೆ ಏನೂ ಇರಲಿ. ಒಳ್ಳೆ ಚರ್ಚೆ ಆಗ್ಯದ ಆ ಒಂದು ಮೀಡಿಯಾದಲ್ಲೇ. ಇದು ಆಗಲೇಬೇಕಾದಂಥದ್ದು. ಯಾಕಂದ್ರೆ ರೈತನ ಬದುಕ ಈಗ ಬೀದಿಗೆ ಬಿದ್ದಂಗೆ ಆಗ್ಯದ. ಆಸ್ತಿ ಕಿಮ್ಮತ್ತು ಆಗ್ತಾವೆ, ಅದರ ತಕ್ಕಂಗೆ ಮಾರ್ಕೆಟ್ ಇಲ್ಲ ಬೆಳೆದ ಬೆಳೆಗೆ ಅನ್ನೋದು ಅಷ್ಟ ಸತ್ಯದ. ಹೀಗಾಗಿ ಲಾಭ ಇಲ್ಲದಕ್ಕಾಗಿ ರೈತ ಉದ್ಯೋಗ ಬಿಡಬೇಕು ಅನ್ನೋಂಥ ಹಂತಕ್ಕೆ ಬರ್ತಾ ಇದ್ದಾನೆ ಅನ್ನೋಂಥ ಮಾತು ಕೇಳಿ ಬರ್ತದೆ. ಏನೇ ಇರಲಿ, ಇವತ್ತು ಮಾತ್ರ ಅವರು ರೈತರು ಕೇಳುವಂಥದ್ದು ನಮಗೊಂದು ಎಕರೆಗೆ 1 ಲಕ್ಷ ಕೊಡ್ರಿ ಅಂತೇಳಿ. ಆ ಬೇಡಿಕೆ ಜೆನ್ಯೂನ್ ಅದ, ಅದು ಸರಿ ಅದ. ಅದು ಕಬ್ಬಿನ ಬೆಳೆಗೆ ಕೊಟ್ಟರಿಂದ ತಪ್ಪದ. ಯಾರ್ಯಾರು ಕೊಟ್ಟು ಈ ದೇಶ ಹಾಳು ಮಾಡೋರು ಕೈ ಕೊಡೋಕ್ಕಿಂತಲೂ ರೈತರು ಕೊಟ್ಟರೆ ರೈತ ಹೊಟ್ಟೆಗೆ ಹಾಕ್ತಾನ, ಹಾಕೋದ್ರ ಸಲ ಈಗ ಹಾಗಾಗಿದ್ದಾನ ಇಲ್ಲ ಅಂತಲ್ಲ ಅನ್ನೋ ಮಾತು ಹೇಳ್ತಾ, ಇದ್ರ ಮೇಲೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡಿ. S60 ನ್ಯೂಸ್ ಅರ್ಥ ಸಿದ್ಧರಾಗಿದ್ದು ಸತ್ಯದ ಕೈಗೆ ನಡಿ. ವಂದನೆಗಳು.